ಬಿ ಜೆ ಪಿನವರು ತಾವು ಪ್ರಜಾಪ್ರಭುತ್ವದ ವಿರೋಧಿಗಳು ಅಂತ ಹೇಳುವಂಥದ್ದನ್ನು ಘಂಟಾಘೋಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಾಬೀತುಪಡಿಸಿಬಿಟ್ಟಿದ್ದಾರೆ. 2-3 ಜನ ವ್ಯಕ್ತಿಗಳ ಕೈಯಲ್ಲಿ ಇಡೀ ಪಕ್ಷದ ಹಿಡಿತ ಇದೆ, ಬಿ ಜೆ ಪಿಯ ಲಗಾಮ್ ಅವ್ರ ಕೈನಲ್ಲಿದೆ ಅಂತ ಹೇಳುವಂಥದ್ದು ಇವತ್ತು ಜಗತ್ ಜಾಹೀರಾತಾಗಿದೆ. ಮೈಸೂರಿಗೆ ಸಂಬಂಧಪಟ್ಟಂಗೆ 10 ವರ್ಷಗಳ ಕಾಲ ಸಂಸದರಾಗಿ ಕಾರ್ಯನಿರ್ವಹಿಸಿದಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ನ ನಿರಾಕರಿಸಿದ್ದಾರೆ. ಜನರಿಗೆ ಉತ್ತರ ಕೊಡಬೇಕು. ಯಾಕಂದರೆ 10 ವರ್ಷ ಒಬ್ಬರು ಸಂಸದರಾಗಿ ಕೆಲಸ ಮಾಡಿದ ನಂತರ ಅವ್ರಿಗೆ ಪಕ್ಷದ ಉಮೇದುವಾರಿಕೆಯಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿದ್ರೆ ಅವರು ನಿಷ್ಕ್ರಿಯರ ಅಥವಾ ಭ್ರಷ್ಟರ ಅಥವಾ ಪಕ್ಷ ವಿರೋಧಿಯ ಅಥವಾ ಜನವಿರೋಧಿಯ ಏನು ಅಂಥೇಳಿ ಉತ್ತರ ಕೊಡಬೇಕು. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಕೌಂಟಬಿಲಿಟಿ ಇರಬೇಕು. ಒಬ್ಬ ಜನಪ್ರತಿನಿಧಿಯನ್ನು ತಾವು 10 ವರ್ಷ ನಂತರ ಕೊಡೋದಿಲ್ಲ ಅವ್ರಿಗೆ ಅವಕಾಶ ಅಂತ ಹೇಳಿದ್ರೆ, ವಯಸ್ಸಂತೂ ಆಗಿಲ್ಲ, ನನಗಿಂತ ಸಣ್ಣ ವಯಸ್ಸು, ಪ್ರತಾಪ್ ಸಿಂಹ ಇಸ್ ಯಂಗರ್ ಟು ಮಿ, 2 ವರ್ಷ ಸಣ್ಣವ್ರು ನನಗಿಂತ. ಆದರೆ ಅವ್ರಿಗೆ ನಿರಾಕರಿಸಿದ್ದಾರೆ. ಮತ್ತು ಅವ್ರನ್ನ ನಿರಾಕರಿಸಿ ಯಾರೋ ಪಕ್ಷದ ಕಾರ್ಯಕರ್ತನೋ ಬೆಂಬಲಿಗನೋ ಕೊಟ್ಟಿದ್ದರೆ ಬೇರೆ ವಿಚಾರ. ನಿರಾಕರಿಸಿ ರಾಜರಿಗೆ ಕೊಟ್ಟಿದ್ದಾರೆ. ನಾವು ರಾಜ ಪರಂಪರೆಯನ್ನು ದಾಟಿ ಇವತ್ತು ಪ್ರಜಾಪ್ರಭುತ್ವಕ್ಕೆ ಸಾಂವಿಧಾನಿಕವಾಗಿ ಸ್ವೀಕಾರ ಮಾಡಿಕೊಂಡಿರುವಂಥ ಜನ, ಅಂದರೆ ಈ ದೇಶದ ಜನ. ಸೊ ಈ ಎರಡೂ ನಿರ್ಧಾರಗಳಿಂದ ಅವರು ತೀರ್ಮಾನ ಜನರಿಗೆ ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಾವು ಪ್ರಜಾಪ್ರಭುತ್ವದ ವಿರೋಧಿಗಳು, ನಾವು ನಡೆಸ್ತಾ ಇರುವಂಥ ಡಿಕ್ಟೇಟರಿಯಲ್ ಸರ್ಕಾರ ಏನಿದೆ ಅದನ್ನು ಮತ್ತೆ ಜನ ಆಯ್ಕೆ ಮಾಡಬೇಕು. ನಾವು ಯಾವುದಕ್ಕೂ ಕಾರಣಗಳು ಕೊಡೋದಿಲ್ಲ, ಹೇಗೆ ಬೇಕಾದ್ರೆ ನಡ್ಕೊಳ್ತೀವಿ ಅಂತ ಹೇಳುವಂಥ ತೀರ್ಮಾನವನ್ನು ಮಾಡಿಬಿಟ್ಟಿದ್ದಾರೆ. ಇವತ್ತು ತಾವು ಅವ್ರು ತಗೊಂಡಿರುವಂಥ ನಿರ್ಧಾರಗಳನ್ನ ನೋಡಿದ್ರೆ, ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದಂಥವರು ಕೇಂದ್ರದಲ್ಲಿ ಸಚಿವರಾಗಿದ್ದಂತೆ, ಅವರು ಕೊಟ್ಟಿಲ್ಲ. ಶೋಭಾ ಕರಂದ್ಲಾಜೆ ಅವರು ಕೂಡ ಕೇಂದ್ರದಲ್ಲಿ ಸಚಿವೆ ಆಗಿದ್ದವರು, ಅವ್ರನ್ನ ತಗೊಂಡು ಅಲ್ಲೆಲ್ಲೋ ಪಾಪ ಚಿಕ್ಕಮಗಳೂರಿನಲ್ಲಿ ನಿಂತು ಗೆದ್ದಿದ್ದು, ಅವ್ರನ್ನ ತಗೊಬಂದು ಬೆಂಗಳೂರಿಗೆ ಹಾಕ್ಬಿಟ್ಟಿದ್ದಾರೆ. ಬೆಂಗಳೂರಿಗೆ ಅವ್ರಿಗೇನು ಸಂಬಂಧ? ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ತಗೊಂಬಂದಾಗಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಒಂದು 2-3 ಜನ ಸೇರಿಕೊಂಡು ಇಡೀ ಪಕ್ಷವನ್ನು ಜನರಿಗೆ ಒಂದು ತಪ್ಪು ಸಂದೇಶ ಕೂಡ ಹೋಗ್ತಾಯಿದೆ. ಅದರಿಂದ ನಮಗೆ ಒಂದು ಭಾಳ ವಿಶ್ವಾಸ ಇದೆ, ಕರ್ನಾಟಕದಲ್ಲಿ 18ರಿಂದ 20 ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ತಾರೆ. ಮೈಸೂರಿನಲ್ಲಿ ಮಾನ್ಯ ಲಕ್ಷ್ಮಣಗೌಡರು ಖಂಡಿತವಾಗಿ ಭಾಳ ದೊಡ್ಡ ಬಹುಮತದಿಂದ ಗೆಲ್ತಾರೆ. ಜನ ಭಾಳ ನಿರಾಸೆಗೊಂಡಿದ್ದಾರೆ. ಬಿ ಜೆ ಪಿಯ ಆಯ್ಕೆಯ ಪ್ರಕ್ರಿಯೆ ಏನಿದೆಯಲ್ಲ ಅದರಿಂದ ಭಾಳ ನಿರಾಸೆಗೊಂಡಿದ್ದಾರೆ. ನಮಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾರೆ. ಭಾಳ ದೊಡ್ಡ ಸಮುದಾಯದ ನಾಯಕರಿಗೆ ಇವತ್ತು ನಿರ್ಲಕ್ಷ್ಯ ಏನು ಮಾಡಿದ್ದಾರೆ, ಅದರ ನಂತರ ಅವ್ರು ತಗೊಂಡಿರುವಂಥ ಕ್ರಮಗಳೇನಿದೆ ಅದರಿಂದ ಸ್ಪಷ್ಟವಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಒಡೆದ ಮನೆ, ಒಗ್ಗಟ್ಟನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಜನರಿಗೆ ಯಾವ ಕಾರಣಕ್ಕೂ ಅವರು ಸೇವೆ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಕರ್ನಾಟಕದಲ್ಲಿ ಅವರ ಶಾಸಕರನ್ನೇ ಬೈಕೊಳ್ತಾ ಇದ್ದಾರೆ, ಶಾಸಕರು ಸಂಸದರನ್ನು ಬೈಕೊಳ್ತಾ ಇದ್ದಾರೆ. ಈ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಇಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ಇದೆ. ಮತ್ತು ಒಡೆಯರು ಅವರ ಕುಟುಂಬಕ್ಕೆ ಅತಿ ಹೆಚ್ಚು ಗೌರವ ಇದೆ, ಎಲ್ಲರಿಗೂ ಕೂಡ ಗೌರವ ಇದೆ. ಆದರೆ ಇದು ಚುನಾವಣಾ ರಾಜಕೀಯ ಒಂದು. ಎರಡನೇದು, ಜನರ ಮಧ್ಯ ಇರುವಂಥವ್ರನ್ನ ಜನ ಬಯಸ್ತಾರೆ. ಆ ದಿನಗಳು ಹೊಟ್ಟೋಯ್ತು. ಪ್ರಭುತ್ವದ ವಿರೋಧಿಗಳು ಅಂತ ನಾನೇನು ಇವತ್ತು ಬಿ ಜೆ ಪಿನ ಹೇಳ್ತಾ ಇದ್ದೀನಿ. ಅದಕ್ಕೆ ಇವತ್ತು ಈ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅವ್ರು ಮಾಡಿರುವಂಥ ಆಯ್ಕೆ ಕೂಡ, ಮತ್ತು ಅವ್ರು ಆಯ್ಕೆ ಮಾಡಿರುವಂಥ ಪ್ರಕ್ರಿಯೆ ಕೂಡ, ಮತ್ತು ಪ್ರತಾಪ್ ಸಿಂಹ ಅವರಿಗೆ 10 ವರ್ಷಗಳ ಕಾಲ ಸಂಸದರಾಗಿದ್ದರೂ ಕೂಡ ನಿರಾಕರಿಸಿರೋದು, ಇದೆಲ್ಲವೂ ಕೂಡ ಕಾರಣ. ಅದರಿಂದ ಜನ ಕೂಡ ಅದೇ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ಇವರು ಬಿ ಜೆ ಪಿ ಅವರು ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಲ್ಲದೇ ಇರುವಂಥ ಪಕ್ಷ ಕರ್ನಾಟಕದಲ್ಲಿ ಸೋಲಿಸಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ತಗೊಂಡಿದ್ದಾರೆ. ಅದರಿಂದ ನಾವು ಖಂಡಿತವಾಗಿ
ಈ ಬಾರಿ ಲಕ್ಷ್ಮಣ್ ಗೌಡರಿಗೆ ಭಾಳ ದೊಡ್ಡ ಬಹುಮತದಿಂದ ಜನ ಆಯ್ಕೆ ಮಾಡ್ತೀನಿ ಅಂತ ಹೇಳುವಂಥ ವಿಶ್ವಾಸವನ್ನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ನಾನು ಭಾಳ ಸಂತೋಷ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.